ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಒಂದು ಉದುರುಬೇಳೆ ಪಲ್ಯ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬರ್ರಿ ಫಟಾಫಟಾಗಿ. ಇಲ್ಲಿ ನಾನು ಸ್ವಲ್ಪ ಒಂದು ಬಟ್ಲ ಆಗುವಷ್ಟು ಉದುರುಬೇಳೆ ತೊಗೊಂಡಿನಿ. ನೀವು ಎಷ್ಟು ಮಂದಿ ಅದೀರಿ ಅಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈಗ ಇದನ್ನು ಕರೆಕ್ಟಾಗಿ ಒಮ್ಮೆ ನೀರು ಹಾಕಿ ವಾಶ್ ಮಾಡ್ಕೊಂಬಿಡೋಣ. ಇಲ್ಲಿ ನೋಡ್ಬೋದು ಈ ಥರ ನೀರು ಹಾಕಿ ಕರೆಕ್ಟಾಗಿ ವಾಶ್ ಮಾಡ್ಕೋಬೇಕಾ, ಅಂದರೆ ಇದು ಮ್ಯಾಗ ಏನು ಕಲರ್ ಇರ್ತಲ್ಲ ಅದಷ್ಟು ಬಿಡುತ್ತೆ. ಸ್ವಲ್ಪ ಡಸ್ಟ್ ಅಥವಾ ಇವರು ಪಾಲಿಷ್ ಮಾಡಬೇಕಾದ್ರೆ ಏನೋ ಡಸ್ಟ್ ಕುಂತಿರುತ್ತಲ್ಲ ಅದನ್ನಷ್ಟು ಬಿಡುತ್ತದೆ ಅಷ್ಟು. ಈಗ ಅದನ್ನು ಅಷ್ಟು ಬಸ್ಕೊಂಬಂದು ಇಲ್ಲಿ ನಾನು ಒಂದು ಗುಂಡಿ ಒಳಗೆ ಅರ್ಧ ಗುಂಡಿ ನೀರು ಹಾಕಿ ಈಗ ಇದನ್ನಷ್ಟು ಹಾಕ್ಕೊಂಡು ಕುದಿಯಾಕೆ ಇಟ್ಕೊತೀನಿ. ಇದನ್ನ ಜಾಸ್ತಿ ನಾವು ಸಾಂಬಾರಿಗೆ ಅಥವಾ ದಾಲಿಗೆ ಮಾಡ್ಕೋತೀವಲ್ಲ ಆ ಥರ ಇದನ್ನು ಕುದಿಸೋದು ಬೇಡ. ನಾವು ಮೀಡಿಯಮ್ಮಾಗ ಕುದಿಸ್ಕೊಳ್ಳೋಣ. ಅಂದರೆ ಹೆಂಗಿರ್ಬೇಕಂದ್ರೆ ನಾನು ತೋರಿಸ್ತೇನೆ ನೋಡಿ. ಈಗ ಇದು ಕುದಷ್ಟು ಆಗೈತಿ. ಈ ಥರ ನೋಡ್ಬೋದು. ಕಾಳು ಹತ್ತಬೇಕದು ತಿನ್ಬೇಕಾದ್ರೆ ಅಷ್ಟು ಇರಬೇಕಿದೆ. ಜಾಸ್ತಿ ಆತಂದ್ರೆ ಏನಾಕೈತಿ ತಿನ್ನುವಾಗ ಚಲೋ ಆಗೋಂಗಿಲ್ಲ ಇದು ಪಲ್ಯ. ಅದ್ರ ಸಂಬಂಧ ಈಗ ಪಲ್ಯ ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ನಾನಿಲ್ಲಿ ಕರಿಬೇವು ಹಾಕ್ಕೊಳಕತ್ತೀನಿ. ನೀವು ಸಾಸಿವೆ ಜೀರಿಗೆ ನಿಮ್ಗೆ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ, ಪಲ್ಯದಾಗ ಸೇರಂಗಿಲ್ಲ ಅಂತಂದ್ರೆ ಬಿಡ್ಬೋದು, ನಡಿತೈತಿ. ಅದರ ಹಾಕೋರಿ, ಟೇಸ್ಟ್ ಚಲೋ ಬರ್ತೈತಿ. ಈಗ ಕರಿಬೇವು ಅಷ್ಟು ಸಿಡಿದಾದ್ಮೇಲೆ ಇದಕ್ಕೆ ನಾನು ಒಂದು ಸಣ್ಣ ಉಳ್ಳಾಗಡ್ಡಿನ ಹೆಚ್ಚಿ ಹಾಕ್ಕೊಂಡೀನಿ ಸಣ್ಣಗೆ. ಈಗ ಇದನ್ನಷ್ಟು ಏನು ಮಾಡ್ಕೊಳ್ಳೋಣ, ಕರೆಕ್ಟಾಗಿ ಅಷ್ಟು ಒಮ್ಮೆ ಬಾಡಿಸ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ನಾನು ಹಸಿ ಖಾರ ಹಾಕ್ಕೊಳಕತ್ತೀನಿ. ನೀವು ಬೇಕಂದ್ರೆ ಒಣ ಖಾರ ಹಾಕಿ ಮಾಡ್ತೀನಿ ಅಂದ್ರೆ ಒಣ ಖಾರ ಹಾಕಿ ಮಾಡ್ಕೋಬೋದು. ಇಲ್ಲಿ ಹಸಿ ಖಾರ ಹಾಕ್ಕೊಂಡಾದ್ಮ್ಯಾಗ ಅದನ್ನಷ್ಟು ಮಿಕ್ಸ್ ಮಾಡಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡಾದ್ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ನೀವು ಎಷ್ಟು ತಿಂತೀರಿ ಅದ್ರ ಮ್ಯಾಗ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಉಪ್ಪು ಹಾಕಿ ಒಮ್ಮೆ ಕರೆಕ್ಟಾಗುವಷ್ಟು ಮಿಕ್ಸ್ ಮಾಡ್ಕೊಂಡು ಈಗ ನಾವೇನು ಮಾಡೋಣ ಅಂದ್ರೆ ಆಗೇಲೇನೆ ನಾವು ಉದುರುಬೇಳೆ ಕುದಿಸ್ಕೋಬೇಕಾದ್ರೆ ಉಳಿದಿದ್ದ ನೀರು ಇರ್ತಲ್ಲ ಅದ್ರ ನೀರನ್ನ ಇಲ್ಲಿ ಹಾಕ್ಕೊಳಕತ್ತೀನಿ. ನೀವು ಬೇಕಂದ್ರೆ ಪ್ಲೇನ್ ನೀರು ಹಾಕ್ಕೋಬೋದು. ಅದ ನೀರು ಹಾಕೋದ್ರಿಂದ ಏನಾಕೈತಿ ಅದು ಇದು ಬಿಟ್ಟಿರ್ತೈತಲ್ಲ ಫ್ಲೇವರ್ ಇರ್ತೈತೆ ಅದ್ರೊಳಗೆ ಸ್ವಲ್ಪ, ಅದಕ್ಕೆ ಅದನ್ನು ಹಾಕ್ಕೊತಿರ್ತೀನಿ. ಹಾಕ್ಕೊಂಡೆ ಈಗ ಇದನ್ನು ಈ ಥರ ಲೈಟಾಗಿ ಕುದಿ ಬಂದಾದ್ಮ್ಯಾಗ ಇಲ್ಲಿ ನೋಡ್ಬೋದು ಕುದಿ ಬರಾಕತ್ತೈತಲ್ಲ. ಈಗ ನೀವು ಏನು ಮಾಡ್ಕೋಬೇಕು, ನಾನಿಲ್ಲಿ ಸ್ವಲ್ಪ ಮೆಂತ್ಯ ಹಾಕ್ಕೊಳಕತ್ತೀನಿ. ಅದ್ರ ಸಂಬಂಧ ನಾನು ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮೆಂತ್ಯ ಇತ್ತು ಅದ್ರ ಸಂಬಂಧ. ನೀವು ಇಲ್ಲ ಅಂದ್ರೆ ಹಂಗೆ ಪ್ಲೇನ್ ಉದುರುಬೇಳೆನೂ ಮಾಡ್ಕೋಬೋದು. ಅದ್ರ ಮೆಂತ್ಯ ಹಾಕೋದ್ರಿಂದ ಭಾಳ ಚಲೋ ಆಕೈತಿ. ಒಂದು ವೇಳೆ ಮೆಂತ್ಯ ಹಾಕಿದ್ವಿ ಅಂದ್ರೆ ಈ ಥರ ಅಷ್ಟು ಅದು ಕರೆಕ್ಟಾಗಿ ಬಾಡಬೇಕು. ಅಷ್ಟು ಅಂದ್ರೆ ಮುದುಡಿ ಆಗಬೇಕು, ರಸ ಅಷ್ಟು ಬಿಡಬೇಕದ. ಆ ಥರ ಆದ್ಮ್ಯಾಗ ಅಲ್ಲಿ ಮಟ್ಟ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಆ ಥರ ಮೆಂತ್ಯ ಅಷ್ಟು ಬಾಡಿದಾದ್ಮ್ಯಾಗ ನೀವು ಅದಕ್ಕೆ ಆಗಲೇನು ಕುದಿಸಿಟ್ಕೊಂಡಿರಲ್ಲ ಉದುರುಬೇಳೆ ಅದನ್ನು ಹಾಕ್ಕೋಬೇಕಾಕೈತಿ. ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಅಷ್ಟು ಒಗ್ಗರಣೆ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಳ್ಳೋಣ. ರುಚಿಗೆ ಲಿಂಬೆಹಣ್ಣು ಹಿಂಡ್ಕೊಂಡು ಇನ್ನೊಮ್ಮೆ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನಷ್ಟು ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಅಂದರೆ ಇನ್ನೇನು ಗಂಟುಗಳು ಉಳಿದಿರ್ತಾವಲ್ಲ ಅವಷ್ಟು ಸಾಫ್ಟ್ ಆಗ್ಬೇಕು ತಿನ್ನೋಕೆ. ಅಷ್ಟು ಒಗ್ಗರಣೆ ಖಾರ ಉಪ್ಪು ಎಲ್ಲ ಹಿಡ್ಕೋಬೇಕು ಅವು ಕಾಳು. ಆ ಥರ ಸ್ವಲ್ಪ ಕುದಿಸ್ಕೊಳಕ್ಕೆ ಬಿಟ್ಟು ಇಲ್ಲಿ ನೋಡ್ಬೋದು ಈಗ ಅಷ್ಟು ರಸ ಹಿಂಗೈತಿ. ನಮ್ಮ ಪಲ್ಯನೂ ರೆಡಿ ಆಗೈತಿ. ನೋಡ್ಬೋದು ಎಷ್ಟು ಚಲೋ ಆಗೈತಿ ಅಂಥೇಳಿ. ಮೆಂತ್ಯ ಹಾಕೋದ್ರಂತ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ. ಹಂಗೆ ಮಾಡಿದರೂ ನಡಿತೈತಿ, ಬಟ್ ಮೆಂತ್ಯ ಹಾಕಿ ಮಾಡಿದರೆ ಭಾಳ ಚಲೋ. ನೀವು ಒಮ್ಮೆ ಮನ್ಯಾಗ ಟ್ರೈ ಮಾಡಿರಿ ಈ ಥರ. ಇದನ್ನು ರೊಟ್ಟಿ ಒಳಗೆ, ಚಪಾತಿ ಒಳಗೆ, ಅನ್ನದ ಜೊತೆ ಸೈಡಿಗೆ ಎದ್ರೊಳಗಾದರೂ ಹಾಕೊಂಡು ತಿನ್ಬೋದು. ಒಮ್ಮೆ ನೀವು ಟ್ರೈ ಮಾಡಿರಿ, ಭಾಳ ಚಲೋ ಇರ್ತೈತಿ ಈ ಪಲ್ಯ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.